ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀರಿ. 1 ಕಪ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಈ ಪಲಾವ್ ಐಟಮ್ ಎಲ್ಲ ಹಾಕ್ಕೋಬೇಕು. ಏಲಕ್ಕಿ ಎಲ್ಲನೂ, ಪಲಾವ್ ಎಲೆ ಎಲ್ಲನೂ. ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ 2 ಈರುಳ್ಳಿ ಹಚ್ಕೊಂಡಿರೋದು ಹಾಕ್ಕೋಬೇಕು. ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಬಂದರೆ ರುಚಿ ಚೆನ್ನಾಗಿರುತ್ತೆ. 4 ಟೊಮೆಟೊ ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಟೊಮೆಟೊನೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಟೊಮೆಟೊ ಹಚ್ಕೊಂಡಿರೋದನ್ನು ಹಾಕ್ತೀನಿ. ಈಗ ಹಚ್ಕೊಂಡಿರೋ ಟೊಮೆಟೊ ಹಾಕಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ರೈಸಲ್ಲಿ ಕಾಣಿಸುತ್ತೆ ನೀಟಾಗಿ ಟೊಮೆಟೊ. ನೋಡಿ, ಈಗ ಎಣ್ಣೆ ಎಲ್ಲನೂ ನೀಟಾಗಿ ಮೇಲೆ ಚೆನ್ನಾಗಿ ತೇಲ್ತಾ ಇದೆ. ನೋಡಿ, ಟೊಮೆಟೊ ಹಾಕಿದ್ಮೇಲೆ ಎಣ್ಣೆ ಹಿಂಗೆ ಮೇಲೆ ತೇಲೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಮತ್ತೆ ಪುದೀನೂ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಪುಡಿ 2 ಸ್ಪೂನ್ ಹಾಕಬೇಕು. ಈಗ ಪುದೀನೂ ಕೊತ್ತಂಬರಿ ಸೊಪ್ಪು ಎಲ್ಲ ಹಸಿ ವಾಸನೆ ಹೋಗಿದೆ. ಎಣ್ಣೆ ಎಲ್ಲ ನೀಟಾಗಿ ಮೇಲೆ ಕಾಣಿಸ್ತಾ ಇದೆ. 5 ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡಿರೋದನ್ನು ಹಾಕ್ಕೋಬೇಕು. ಗರಂ ಮಸಾಲ 2 ಸ್ಪೂನು, ಧನಿಯಾ ಪೌಡ್ರು 3 ಸ್ಪೂನು. ಮೆಣಸಿನ ಪುಡಿನ ಖಾರ ಎಷ್ಟು ಬೇಕೋ ನಿಮಗೆ ಅಷ್ಟು ಹಾಕ್ಕೋಬೇಕು. ಕೆಲವ್ರು ಖಾರ ಜಾಸ್ತಿ ತಿಂತಾರೆ, ಕೆಲವ್ರು ಕಮ್ಮಿ ತಿಂತಾರೆ. ನೋಡ್ಕೊಂಡು ಹಾಕ್ಕೋಬೇಕು. ಬಿರಿಯಾನಿ ಮಸಾಲ ಪ್ಯಾಕೆಟ್ 1 ಹಾಕ್ಕೋಬೇಕು. ಇದೆಲ್ಲ ಮಾಡಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಜೋರಲ್ಲಿ ಉರಿ ಇಟ್ಕೊಬಿಟ್ರೆ ತಳ ಹತ್ಕೊಬಿಡುತ್ತೆ. ಆಗ ಚಿಕ್ಕದಲ್ಲಿ ಇಟ್ಕೊಂಡ್ರೆ ನೀಟಾಗಿ ತಳ ಹತ್ತದಂಗೆ ನೀಟಾಗಿ ನೋಡಿ ಈ ಥರ ಇರುತ್ತೆ. ತಳ ಜೋರಾಗಿ ಇಟ್ಕೊಂಡ್ರೆ ಎಲ್ಲ ತಳ ಹತ್ಕೊಬಿಡುತ್ತೆ. 1 kg ಚಿಕನ್ ಇದೆ. ಈಗ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. 15 ನಿಮಿಷ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 1 ಕಪ್ ಬಿಸಿನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಮಸಾಲೆ ಹಂಗೆ ಇದ್ದಾಗ ತಳ ಹತ್ಕೊಬಿಡುತ್ತೆ. 1 ಕಪ್ ಬಿಸಿನೀರು ಹಾಕ್ಕೊಂಡು ಬೇಕಿಟ್ಟರೆ ತಳ ಹತ್ಕೊಳ್ಳೋದಿಲ್ಲ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು, ರುಚಿ ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡು ನೀವು ಹಾಕ್ಕೋಬೇಕು. ಅದು ಟೇಸ್ಟಿಗೆ ಎಷ್ಟು ಬೇಕಂತ ಹಾಕ್ಕೋಬೇಕಾಗುತ್ತೆ, ರುಚಿಗೆ ಎಷ್ಟು ಬೇಕಂತ. ಈ ಲೋಟದಲ್ಲಿ 3 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಮವಾಗಿ 6 ಲೋಟ ನೀರು ಹಾಕ್ಕೋಬೇಕು. ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು. ನೋಡಿರಿ, ಎಣ್ಣೆ ಎಲ್ಲ ನೀಟಾಗಿ ಮೇಲೆ ಬಂದಿದೆ. ಚೆನ್ನಾಗಿ ಕುದಿಯೋವಾಗ ಅಕ್ಕಿ ಹಾಕ್ಕೋಬೇಕು.